ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನವೆಂಬರ್ 21ಕ್ಕೆ ಅಥವಾ 26ಕ್ಕೆ DCM DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡ್ತಾರೆ ಅನ್ನೋ ಚರ್ಚೆ ಓಡಾಡ್ತಾ ಇದೆ ಸರ್. ನವೆಂಬರ್ ಕ್ರಾಂತಿ ಆದಮೇಲೆ ಸಂಕ್ರಾಂತಿ ಬರುತ್ತೆ, ಸಂಕ್ರಾಂತಿ ಆದಮೇಲೆ ಯುಗಾದಿ ಬರುತ್ತೆ, ಬರಲಿ ಬಿಡಿ. ಅಲ್ಲ, ಇವತ್ತು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಕೆಲವು ಕಾರ್ಯಕರ್ತರು CM DK ಶಿವಕುಮಾರ್ ಅವರಿಗೆ ಅನ್ನೋಂಥ ಜೈ ಘೋಷಣೆಗಳನ್ನು ಕೂಗಿದ್ದಾರೆ. ಈಗ ನಾನು ವಿದ್ಯಾರ್ಥಿ ದಶೆಯಿಂದ ಇದ್ದಾಗ ನಾವೆಲ್ಲ ಜಿಂದಾಬಾದ್ ಕಮಿಟಿನಲ್ಲಿ ಬಂದಿರೋರು. ಜಿಂದಾಬಾದ್ ಹೇಗೆ ಯಾಕೆ ಹಾಕ್ತಾರೆ, ಜೈಘೋಷಗಳು ಯಾಕೆ ಹಾಕ್ತಾರೆ ಅಂತೇಳಿ ನಾವೆಲ್ಲ ಡಾಕ್ಟ್ರೇಟ್ ಮಾಡಿರೋದು. ಆದ್ದರಿಂದ ಅದು ಅಷ್ಟಕ್ಕೆ ಸೀಮಿತವಾಗಿರಲಿ ಬಿಡಿ. ನವೆಂಬರ್ ಕ್ರಾಂತಿ ಆಗುತ್ತೆ ಸರ್, ಸಂಕ್ರಾಂತಿ ಆಗುತ್ತೆ, ಸಂಕ್ರಾಂತಿ ಆಗುತ್ತೆ. ಅಂದ್ರೆ ನವೆಂಬರ್ ಅಲ್ಲಿ ಸಂಕ್ರಾಂತಿ ಆಗುತ್ತಾ? ಇಲ್ಲ, ಈ ದೇಶದಲ್ಲಿ ಹಬ್ಬ ಹೆಂಗೆ ಬರುತ್ತೆ ಅಂದರೆ ಕ್ರಾಂತಿ ಆದಮೇಲೆ ಸಂಕ್ರಾಂತಿ, ಸಂಕ್ರಾಂತಿ ಆದಮೇಲೆ ಯುಗಾದಿ, ಆ ಥರ ಬರ್ತಾ ಇರುತ್ತೆ. ಅದನ್ನು ನೋಡ್ತಾ ಇರ್ಬೇಕು. ಯಾವುದೇ ಬದಲಾವಣೆಗಳು ಆ ಥರ ಆಗೋದಿಲ್ಲ ಅಲ್ಲ, ಅದಕ್ಕೆ ನಾನು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ನಾನು ಬದಲಾವಣೆ ಹೇಳಲಿಕ್ಕೆ. ಅದೇನಿದ್ರು ಸುರ್ಜೇವಾಲಾ ಅವರು, ಖರ್ಗೆ ಸಾಹೇಬರು ಹೇಳಬೇಕಾಗುತ್ತೆ, ರಾಹುಲ್ ಗಾಂಧಿ ಅವರು ಹೇಳಬೇಕಾಗುತ್ತೆ, ವೇಣುಗೋಪಾಲ್ ಹೇಳಬೇಕಾಗುತ್ತೆ. ಆದರೆ ಈಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲವೂ ಸಹ ಸುಗಮವಾಗಿ ಹೋಗ್ತಾ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಭಾಳ ಆ್ಯಕ್ಟಿವ್ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದನ್ನು ನಾವು ಖರೀದಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನ್ಯೂಸ್ ಹಾಕೋದು. ಸೋಷಿಯಲ್ ಮೀಡಿಯಾಗೆ ನಾವು ಹೇಗೆ ದುಡ್ಡು ಕೊಡ್ತೀವೋ ಆ ಥರ ನ್ಯೂಸ್ ಹಾಕ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ದುಡ್ಡು ಕೊಡ್ತೀವೋ ಆ ಥರ ಸುದ್ದಿ ಹರಡ್ತಾರೆ. ಆದ್ದರಿಂದ ಅದಕ್ಕೆಲ್ಲ ಹೆಚ್ಚು ಗಮನ ಕೊಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ರೀತಿ ನೀತಿಗಳ ಪ್ರಕಾರ ಅವ್ರದ್ದೇ ಆದ ರೀತಿಯಲ್ಲಿ ಮಾಡ್ತಾರೆ. ನಾವೇನು ಕೇಶವ್ ಕೃಪಾನೋ ನಾಗ್ಪುರ ಯೂನಿವರ್ಸಿಟಿಯಿಂದ ಬಂದು ವಿಚಾರಗಳನ್ನ ತೆಗೆದುಕೊಂಡು ಹೇಳೋರಲ್ಲ ಸರ್.